ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಯಚ್ಚಾವಹಾಸಾರ್ಥಮಸತ್ಕೃತೋऽಸಿ ವಿಹಾರಶಯ್ಯಾಸನಭೋಜನೇಷು ಏಕೋऽಥವ್ಯಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಹೀಗೆ ಆಹಾರ ವಿಹಾರಗಳಲ್ಲಿ, ಆಸನ ಶಯನಗಳಲ್ಲಿ ನಿನ್ನನ್ನು ಅಪಹಾಸ್ಯ ಮಾಡುವಂತೆ ಮಾತನಾಡಿದುದಕ್ಕಾಗಿ ಇದೀಗ ಕ್ಷಮಾಪಣೆ ಬೇಡಿಕೊಳ್ಳುತ್ತೇನೆ. ಅರ್ಜುನ ಈ ಹಿಂದೆ ಭಗವಂತನ ಜೊತೆ ನಡೆದುಕೊಂಡ ರೀತಿ ಭಗವಂತನಿಗೆ ಬೇಸರ ತರಿಸುತ್ತೋ ಇಲ್ಲವೋ ಹೇಳಲು ಅಸಾಧ್ಯ. ಆದರೆ ಭಗವಂತನ ವಿಶ್ವರೂಪ ಕಂಡ ಮೇಲೆ ಆತನಿಗೆ ಮುಜುಗರವಾಗುತ್ತಿದೆ. ಬೃಹತ್ತಾದ ಚೈತನ್ಯದ ಜೊತೆ ತಾನು ಹಾಗೆ ನಡೆದುಕೊಂಡಿದ್ದು ತಪ್ಪು ಎನಿಸುತ್ತಿದೆ. ಈ ಕಾರಣದಿಂದ ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತದೆ ಎಂಬುದನ್ನು ಯಾರೂ ಅರಿಯರು. ಮನುಷ್ಯ ವ್ಯಕ್ತಿಯನ್ನು ಹೊರಕವಚ ಅಥವಾ ತನ್ನ ದೃಷ್ಟಿಕೋನದಿಂದ ಅಳೆಯುವುದು ಸ್ವಾಭಾವಿಕ. ಇಂದಿನ ದಿನಗಳಲ್ಲಿ ಉತ್ತಮ ವ್ಯಕ್ತಿಯನ್ನು ಉದಾಹರಿಸಿ ಇತರರು ಅನುಸರಿಸುವಂತೆ ಮಾಡುವ ಬದಲು ಸಮಾಜಘಾತುಕ ಅಥವಾ ಚಾರಿತ್ರ್ಯಹೀನರನ್ನು ವೈಭವೀಕರಿಸುವುದನ್ನು ಕಾಣಬಹುದು. ಒಳ್ಳೆಯವರು ಎಂದು ನಿರ್ಧರಿಸಿದ ಮನುಷ್ಯನಲ್ಲಿ ಕೆಟ್ಟ ಗುಣ ಇಲ್ಲವೆಂದಾಗಲಿ ಅಥವಾ ಕೆಟ್ಟವರು ಎಂದು ನಿರ್ಧರಿಸಿದ ಮನುಷ್ಯನಲ್ಲಿ ಒಳ್ಳೆಯ ಗುಣ ಇಲ್ಲವೆಂದಾಗಲಿ ಹೇಳಲು ಸಾಧ್ಯವಿಲ್ಲ. ಆಯಾಯ ಸಂದರ್ಭದಲ್ಲಿ ಪರಿಸ್ಥಿತಿಯ ಬಲಿಪಶು ಆಗಿ ಸಾಕಷ್ಟು ಅಚಾತುರ್ಯ ನಡೆದು ಹೋಗುತ್ತದೆ. ಅದೆಷ್ಟೋ ಸಂದರ್ಭದಲ್ಲಿ ಸಹಾಯ ಮಾಡಿದವರನ್ನೇ ಅಪಹಾಸ್ಯ ಮಾಡುವುದನ್ನು ಕಾಣಬಹುದು. ಬಹಳ ಆಪ್ತರಾಗಿದ್ದರೆ ಅವರೊಡನೆ ನಡೆದುಕೊಳ್ಳುವುದು ಸಹ ವಿಭಿನ್ನ. ಅರ್ಜುನ ತನ್ನ ಹಿಂದಿನ ನಡವಳಿಕೆಗೆ ಇದೀಗ ಕ್ಷಮೆ ಕೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.